ಸರಸ್ವತಿ ಸಾಮ್ರಾಜ್ಯದ ಸಾರ್ವಭೌಮ, ಕಾವ್ಯ ಕಲ್ಪದ್ರುಮ, ಭಾರತೀಯ ಪ್ರಜ್ಞಾ ಪರಂಪರೆಯ ಪುನರುತ್ಥಾನದ ಪ್ರಾಣಧಾರೆ, ಜ್ಞಾನ ಪರಂಪರೆಯ ದಿವ್ಯ ದೀಪಸ್ತಂಭ, ಶಹತ ಸಹಸ್ರ ದೀಪ್ತಿಯನ್ನು ಸ್ಮೃತಿ ಮಂದಿರದಲ್ಲಿ ಸಂಚಯಿಸಿಕೊಂಡ ಶತಾವಧಾನಿ, ವಾಗ್ಭೈವದ ವೈಜಯಂತಿ, ಪದ್ಮಭೂಷಣ ರಾ ಗಣೇಶ್ ಆತ್ಮೀಯವಾಗಿ ಅವರನ್ನು ಆಮಂತ್ರಿಸ್ತಾ ಇದ್ದೇನೆ. ವೇದಿಕೆಯ ಮೇಲಿರುವ ಎಲ್ಲ ಪೂಜನೀಯರಿಗೆ ನಮಸ್ಕಾರ. ವೇದಿಕೆಯ ಮುಂದಿರುವ ಎಲ್ಲ ಹಿರಿಯರಿಗೆ, ಆತ್ಮೀಯರಿಗೆ ನಮಸ್ಕಾರಗಳು. ಬನ್ನಂಜಿಯವರ ಶತಮಾನಕ್ಕಿಂತ 10 ವರ್ಷ ಮುನ್ನವೇ ನಾವು ಆ ಶತಮಾನದ ವೈಭವವನ್ನು ಕಾಣ್ತಾ ಇದ್ದೀವಿ. ಆ ರೀತಿಯಲ್ಲಿ ನನಗೆ ತುಂಬ ಆತ್ಮೀಯರಾದಂಥ ಆದರಣೀಯ ವೀಣಾ ಅವರು ಈ ಎಲ್ಲ ಆಯೋಜನೆಯನ್ನು ಮಾಡ್ತಾ ಬರ್ತಿದ್ದಾರೆ. ನನಗೆ ಮತ್ತೊಬ್ಬರು ಆತ್ಮೀಯ ಹಿರಿಯರಾದ ಮಲ್ಲೇಪುರಂ ವೆಂಕಟೇಶ್ ಅವರ ಮಾರ್ಗದರ್ಶನವನ್ನು ಪಡ್ಕೊಂಡು, ಇದು ದೊಡ್ಡ ಸಂಕ್ರಾಂತಿ ಮಹಾಪರ್ವ, ಅದಕ್ಕಾಗಿ ಇದರಲ್ಲಿ ಪಾಲ್ಗೊಂಡು ಇದರ ಶ್ರೇಯಸ್ಸಿಗೆ, ಯಶಸ್ಸಿಗೆ ಕಾರಕರಾದಂಥ ಎಲ್ಲರಿಗೂ ಹಾರ್ದಿಕವಾಗಿ ನನ್ನ ಅಭಿವಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಯಾಕೆಂದರೆ ವಿದ್ವತ್ತೆಯನ್ನು ಇದ್ದಾಗಲೇ ಗೌರವಿಸುವುದು ಕಷ್ಟ. ದಕ್ಷಿಣ ಕನ್ನಡದ ದೊಡ್ಡ ವಿದ್ವಾಂಸರಾಗಿದ್ದವರು ಪ್ರಗಲ್ಭಮತಿ ಸೇಡಿಯ ಕೃಷ್ಣ ಭಟ್ಟರು. ಅವರು ಉತ್ತರ ಕರ್ನಾಟಕದ ದೊಡ್ಡ ಸಂಸ್ಕೃತ ಕನ್ನಡ ವಿದ್ವಾಂಸರಾಗಿದ್ದ ಮಹಾದೇವ ಪ್ರಭಾಕರ ಪೂಜಾರ್ ಅವರ ನಿಧನವನ್ನು ಕುರಿತು ಒಂದು ಪ್ರತಿಕ್ರಿಯೆ ವ್ಯಕ್ತಪಡಿಸಿದ್ರು. ಅದನ್ನು ಅವರ ಶಿಷ್ಯೋತ್ತಮರಾದ ಎಂ ರಾಮಚಂದ್ರ ಅವರಿಗೆ ಒಂದು ಪತ್ರವೂ ಬರೆದಿದ್ರು. ವಿದ್ವಾಂಸನಿಗೆ, ಪಂಡಿತನಿಗೆ ಸಮಾಜದಲ್ಲಿ ಗೌರವ ಸಿಕ್ಕಲ್ಲಿ ಅದು ಎಂಥದ್ದು ಅಂದರೆ, ದೂರದ ಬೆಟ್ಟದ ಮೇಲೆ ಬೆತ್ತಲೆಯಾಗಿ ನಿಂತ ಗೋಮಟೇಶ್ವರನಂತೆ ಎತ್ತರ ಇದೆ, ದೂರ ಇದೆ, ಎದ್ದು ಕಾಣುವಂತೆ ಇದೆ. ಆದರೆ ಯಾರೂ ಕೂಡ ಬಿಸಿಲಿಗೆ, ಮಳೆಗೆ ಎಲ್ಲಕ್ಕೂ ಮೈಯೊಡ್ಡಿ ನಿಂತ ಮಹಾನುಭಾವ ಇದ್ದಾನಲ್ಲ ಗೋಮಟೇಶ್ವರ. ನಮ್ಮ ಗೋವಿಂದ ಪೈಗಳು ಅದರ ಬಗ್ಗೆ ಅತ್ಯದ್ಭುತವಾದಂಥ ಒಂದು ಗೊಮ್ಮಟ ಜನಸ್ತುತಿ ಅಂತೆಲ್ಲ ಬರೆದಿದ್ದಾರೆ. ಕುವೆಂಪು ಬರೆದಿದ್ದಾರೆ, DVG ಬರೆದಿದ್ದಾರೆ, ಅಮೋಘವಾಗಿ ಬರೆದಿದ್ದಾರೆ. ಆದರೆ ಲೋಕ ಅಷ್ಟೇ ಆತನ ಬಗ್ಗೆ ಗಮನ ಹರಿಸೋದಿಲ್ಲ. ಪೂಜನೀಯ ಅಂತ ಗೌರವಿಸಿ ಕೈ ಮುಗಿದು ಸುಮ್ಮನೆ ಆಗಿಬಿಡುತ್ತದೆ. ಆ ರೀತಿಯಾಗಿ ಅದೊಂದು ಒಂಟಿತನದಲ್ಲಿ, ಒಂದು ಲೋಕ ಪರಾಂಗುಖತೆಯಲ್ಲಿ ಬಾಳುವಂಥ ಸ್ಥಿತಿ ಆಗುತ್ತದೆ ಅಂತ ಪುಣ್ಯವಶಾತ್ ಬನ್ನಂಜಿ ಅವರು ನಮ್ಮ ಮಧ್ಯೆ ಭೌತಿಕವಾಗಿ ಇಲ್ಲದೆ ಹಲವು ವರ್ಷ ಕಳೆದರೂ ಕೂಡ ಅವ್ರನ್ನ ಮತ್ತೆ ಮತ್ತೆ ನೆನಪಿಸಿಕೊಳ್ಳುವಂಥ ಕಾರ್ಯಕ್ರಮ ದೇಶಾದ್ಯಂತ, ಜಗತ್ತಿನ ಹಲವು ಕಡೆಗಳಲ್ಲಿ ಕೂಡ ಆಗ್ತಾ ಇರುವುದು ಬಹಳ ವಿಶೇಷದ ಸಂಗತಿ. ಈಗಾಗಲೇ ಈ 1 ವರ್ಷ ಇಡೀ ಕಾರ್ಯಕ್ರಮದಲ್ಲಿ ಅನೇಕ ವಿದ್ವಾಂಸರು, ವಿದುಷಿಯರು ಅವರ ಬೇರೆ ಬೇರೆ ಅಧ್ಯಯನದ ಬರವಣಿಗೆಯ ಮುಖಗಳನ್ನು ಕುರಿತು ಹೇಳ್ತಾ ಬಂದಿದ್ದಾರೆ. ಅದಕ್ಕಿಂತ ಹೊಸತು, ವಿಶಿಷ್ಟವೂ ಮೌಲಿಕವೂ ಆದದ್ದನ್ನು ನಾನು ಹೇಳ್ತೀನಿ ಎನ್ನುವ ಧೈರ್ಯ ನನಗಿಲ್ಲ. ಆದರೂ ಕೆಲವೊಂದು ವಿಚಾರಗಳನ್ನು ಮಂಡಿಸಬೇಕಾಗಿದೆ. ಈ ಪರಂಪರೆಯಲ್ಲಿ ನಾನೇ ಹಲವಾರು ಬಾರಿ ಭಾಷಣಗಳನ್ನು ಮಾಡಿದ್ದೆ, ಬರವಣಿಗೆಯನ್ನು ಮಾಡಿದ್ದೆ. ಆದರೂ ಹೇಳುವುದು ಬೇಕಾದಷ್ಟಿದೆ. ಅವರೇ ಮಾಡಿದ ಬಾಣಭಟ್ಟನ ಕಾದಂಬರಿಯ ಮೂಲದಲ್ಲಿ, ಅವರು ಮಾಡಿದ ಅನುವಾದ ಮೂಲದಲ್ಲಿ ಅಸ್ತಿ ಮಹತೀ ಕಥಾ ಅಂತ ಬರುತ್ತದೆ ಒಂದು ಮಾತು. ತುಂಬ ಇದೆ ಹೇಳುವಂಥದ್ದು, ಆದರೆ ಹೆಚ್ಚು ಹಿಂಸೆ ಮಾಡೋದಿಲ್ಲ, ಸ್ವಲ್ಪದರಲ್ಲಿ ಮುಗಿಸ್ತೀನಿ. ಮೊದಲಿಗೆ ಬನ್ನಂಜಿಯವರು ಸೆಲ್ಫ್ ಮೇಡ್ ಅಂತೀವಲ್ಲ, ಸ್ವಯಂ ರೂಪಿತವಾದಂಥ ವ್ಯಕ್ತಿತ್ವದವರು. ಇದೊಂದು ಅನನ್ಯ ವಿಶೇಷ ಅಂತ ಅನಿಸುತ್ತೆ. ಯಾವತ್ತೂ ಯಾವ ವ್ಯಕ್ತಿಯೂ ಸಂಪೂರ್ಣವಾಗಿ ತಾನು ಸ್ವಯಂ ನಿರ್ಮಿತ ಅಂತ ಹೇಳೋಕ್ಕಾಗೋಲ್ಲ. ಅನೇಕರ ಪ್ರಭಾವ, ಅನೇಕರ ಸಹಕಾರ, ಮಾರ್ಗದರ್ಶನ ಇರುತ್ತದೆ. ಆದರೂ ಪ್ರಾಧಾನ್ಯವನ್ನು ಗಮನಿಸಿಕೊಂಡು ಮಾಡುವುದಾದರೆ ಬನ್ನಂಜಿಯವರು ಒಂದು ರೀತಿ ಸ್ವಯಂ ರೂಪಿತವಾದ ವ್ಯಕ್ತಿತ್ವದವರು. ಆ ರೀತಿ ಯಾರು ರೂಪುಗೊಂಡಿರ್ತಾರೆ ಅವರಿಗೆಲ್ಲ ಕೆಲವೊಂದು ಪ್ರಧಾನವಾದ ಗುಣಗಳು ಕಾಣಿಸುತ್ತದೆ. ಇದನ್ನು ಯಾತಕ್ಕೆ ನಾನು ಹೇಳ್ತಾ ಇದ್ದೇನೆ ಅಂದರೆ, ಬನ್ನಂಜಿಯಂಥ ವ್ಯಕ್ತಿಗಳು ಮುಂದೆ ನಮ್ಮ ಸಮಾಜದಲ್ಲಿ ಬರಬೇಕು ಅಂದರೆ, ಈಗ ಇರೋರು ಆ ನಿಟ್ಟಿನಲ್ಲಿ ಅವರಂತೆ ಆಗಬೇಕು ಅಂತಂದರೆ ಅದಕ್ಕೆ ಕೆಲವೊಂದು ಸಣ್ಣ ಪುಟ್ಟ ಮಾರ್ಗದರ್ಶ ಸೂಚನೆಗಳು ಬೇಕಾಗುತ್ತಲ್ಲ. ಅದಕ್ಕೆ ಹೇಳ್ತಾ ಇದ್ದೀನಿ, ಆತ್ಮವಿಶ್ವಾಸ, ಅಪಾರವಾದ ಆತ್ಮವಿಶ್ವಾಸ ಮತ್ತು ದಣಿವರಿಯದ ಪರಿಶ್ರಮ ಎರಡೂ ಬೇಕಾಗುತ್ತದೆ. ಅವ್ರನ್ನ ಕಂಡಾಗಲೆಲ್ಲ ನನಗೆ ಪಂಡಿತರಾಜ ಜಗನ್ನಾಥ ಹೇಳುವ ಪಾಂಡಿತ್ಯ ವೀರ ಅಂದರೆ ಏನು ಅಂತ ಗೊತ್ತಾಗ್ತಾ ಇರ್ತದೆ. ಅಂದರೆ ಆ ಪಾಂಡಿತ್ಯದಲ್ಲಿ ಒಂದು ಪರಾಕ್ರಮ ಇದೆ ಅಂಥದ್ದೊಂದು. ಆಮೇಲೆ ಅವರೇ ಒಂದು ಕಡೆ ಹೇಳಿದ್ದುಂಟು, ಅವರ ಒದ್ದೆ ಪಂಚೆಯನ್ನು ಹುಟ್ಟಿಕೊಂಡು ಕೂತರೆ ಗ್ರಂಥಾಧ್ಯಯನಕ್ಕೆ, ತಾಳವಾಲೆಗಳಲ್ಲಿ ಬರವಣಿಗೆಯನ್ನು ಓದಕ್ಕೆ ಕೂತರೆ ಎಷ್ಟು ಹೊತ್ತಾದರೂ ಹೇಳ್ತಾ ಇರಲಿಲ್ಲ. ಹಾಗೆ ಮೈ ಕರೆಗಟ್ಟು ಬಿಡ್ತು ಸೊಂಟದ ಸುತ್ತ ಆ ಒದ್ದೆ ಬಟ್ಟೆಯ ಬಿಗಿತ ಅಂತ. ಆ ರೀತಿ ಕಟಿಬದ್ಧರಾಗಿ ಸರಸ್ವತಿಯನ್ನು ಅವರು ಸೇವೆ ಮಾಡಿದ್ದಾರೆ.
ಅದು ಒಂದು ಮುಖ್ಯವಾಗಿ ಬೇಕಾದದ್ದು. ಅಸೀಮವಾದ ಆತ್ಮವಿಶ್ವಾಸದ ಜೊತೆಗೆ ಬರೀ ವಿದ್ವತ್ತೇ ಇಲ್ಲದ ಆತ್ಮವಿಶ್ವಾಸ ಅಹಂಕಾರ ಅಂತ ಅನಿಸ್ಕೊಳ್ತದೆ. ವಿದ್ವತ್ತೇ ಇರುವ ಆತ್ಮವಿಶ್ವಾಸ ಒಂದು ಘನರಾಜಸವಾಗಿ ಗೌರವಕ್ಕೆ ಪಾತ್ರವಾಗುತ್ತದೆ ಅಂತ ಅನಿಸುತ್ತದೆ. ಆ ರೀತಿಯಾದ ಒಂದು ವ್ಯಕ್ತಿತ್ವ. ಮತ್ತೆ ನೋಡಿ, ಅವರು ಯಾವುದೇ ವಿಶ್ವವಿದ್ಯಾಲಯದ ಅಥವಾ ಇನ್ಯಾವುದೇ ಪಾಠಶಾಲೆಯ ಪ್ರಾಡಕ್ಟ್ ಕೂಡ ಅಲ್ಲ, ಅಲ್ಲಿಂದ ಬಂದವರಲ್ಲ. ಸಾಮಾನ್ಯವಾಗಿ ನಾವು ಏನು ಹೇಳ್ತೀವಿ, ಸಾಂಪ್ರದಾಯಿಕ ವಿದ್ವತ್ತೆ ಮಠಗಳಲ್ಲಿ ಪಾಠಶಾಲೆಗಳಲ್ಲಿ ಅಲ್ಲಿಂದ ಹೊರಹೊಮ್ಮುತ್ತದೆ ಅಂತ. ಆಧುನಿಕ ವಿದ್ಯೆ ವಿಶ್ವವಿದ್ಯಾಲಯಗಳಲ್ಲಿ ಸಂಶೋಧನಾ ಕೇಂದ್ರಗಳಲ್ಲಿ ಅಂತ ಇವು ಎರಡೂ ಅಲ್ಲದ ರೀತಿಯಲ್ಲಿ ಅವರು ರೂಪುಗೊಂಡಿದ್ರಲ್ಲ, ಅದು ಬಹಳ ವಿಶೇಷ. ನಮ್ಮಲ್ಲಿ ಆ ರೀತಿಯಾದವರು ಹಲವರಿದ್ದಾರೆ. ಈಗ 2 ವರ್ಷಗಳ ಹಿಂದೆ ಅಷ್ಟೇ ಶತಮಾನೋತ್ಸವವನ್ನು ನಾವು ಕಂಡ್ವಿ. ವಿದ್ಯಾಲಂಕಾರ ಎಸ್ ಕೆ ರಾಮಚಂದ್ರರಾಯರು ಅವರಂತಹ ವ್ಯಕ್ತಿಗಳಾಗಿದ್ದವರು. ಹಾಗೆ ಹಲವು ವರ್ಷಗಳ ಹಿಂದೆ ನಾವು ಕಳೆದುಕೊಂಡಂತಹ ಡಾಕ್ಟರ್ ಕೆ ಎಸ್ ನಾರಾಯಣಾಚಾರ್ಯರು ಆ ಬಗೆಯಾದ ವ್ಯಕ್ತಿಗಳಾಗಿದ್ದವರು. ಇನ್ನೇನು ಶತಮಾನೋತ್ಸವದ ಹೊಸಲಿನಲ್ಲಿರ್ತಕ್ಕಂಥ ಮತ್ತೊಬ್ಬ ಮಹನೀಯರು, ರಾಷ್ಟ್ರಭೂಷಣ ಡಾಕ್ಟರ್ ರಾ ಸತ್ಯನಾರಾಯಣ ಅವರು ಆ ರೀತಿಯಾದವರು. ಇವರು ಸ್ವಯಂಭೂಗಳಾಗಿ ಬೆಳೆದಂಥವರು. ಮತ್ತು ಇವರೆಲ್ಲ ಕಾಣುವ ಸಾಮ್ಯ ಏನೆಂದರೆ ಅಸೀಮವಾದ ಆತ್ಮವಿಶ್ವಾಸ ಮತ್ತು ಅದ್ಭುತವಾದ ವಾಕ್ಪಟುತೆ, ಆಮೇಲೆ ನಿರಂತರವಾದ ಬರವಣಿಗೆ ಕೃಷಿ. ಇವರೊಬ್ಬೊಬ್ಬರು ಬೇಕಾದಷ್ಟು ಮಾತನಾಡಿದ್ದಾರೆ, ಬೇಕಾದಷ್ಟು ಪಾಠ ಹೇಳಿದ್ದಾರೆ, ಬೇಕಾದಷ್ಟು ಪ್ರವಚನ ಮಾಡಿದ್ದಾರೆ, ಯಥೇಷ್ಟವಾಗಿ ಬರೆದಿದ್ದಾರೆ. ಪ್ರತಿಯೊಬ್ಬರು 2 ಭಾಷೆಗಳಲ್ಲಿ ಕಡಿಮೆ ಇಲ್ಲದೆ ಬರೆದಿದ್ದಾರೆ, ಸುಲಭವಾಗಿ 2 ಭಾಷೆಗಳಲ್ಲಿ ಬರೆದಿದ್ದಾರೆ ಅಂತ ಅನ್ಬೋದು. ಕೆಲವರು 3 ಭಾಷೆಗಳಲ್ಲಿ ಬರೆದಿರುವಂಥ ಸಾಧ್ಯತೆ ಇರುತ್ತದೆ. ಈಗ ನಮ್ಮ ಎಸ್ ಕೆ ರಾಮಚಂದ್ರರನ್ನು ತೆಗೆದುಕೊಂಡ್ರೆ ಇಂಗ್ಲಿಷು, ಕನ್ನಡ, ಸಂಸ್ಕೃತ, ಪಾಲಿ ಹೀಗೂ ಕೂಡ ಬರೆದಿದ್ದಾರೆ. ಅಂದರೆ ಹೀಗೆ ಬಹುಭಾಷಾ ವ್ಯುತ್ಪತ್ತಿ, ಬಹುಗ್ರಂಥ ನಿರ್ಮಾಣ ಮತ್ತು ಬಹು ವ್ಯವಹಾರ ಇಂಥದ್ದು ತುಂಬ ದೊಡ್ಡದಾಗಿ ಬಂದಿರುವುದು. ಮತ್ತು ಇಲ್ಲೆಲ್ಲ ಅನೇಕ ವಿದ್ಯಾಕ್ಷೇತ್ರಗಳನ್ನು, ಜ್ಞಾನ ಶಾಖೆಗಳನ್ನು ಪೋಣಿಸುವಂಥ ಒಂದು ಸೂತ್ರತ್ವ ಕೂಡ ಕಾಣಿಸಿಗುತ್ತದೆ. ಬನ್ನಂಜಿಯವರಲ್ಲಿ ನಾವು ಅದನ್ನು ಕಾಣ್ತೀವಿ. ಅವರ ಮನೆ ಮಾತು ತುಳು, ಪರಿಸರದ ಮಾತು ಕನ್ನಡ. ಅವರೇ ಹೇಳ್ತಾರೆ, ಮಾತೃಭಾಷೆ ಕನ್ನಡ, ಆದರೆ ನನ್ನ ಭಾಷೆ ಸಂಸ್ಕೃತ ಅಂತಂತಾರೆ. ಆತ್ಮಭಾಷೆ ಸಂಸ್ಕೃತ ಅಂತ ಹೇಳಿಬಿಟ್ಟು. ಅಂದರೆ ಹಾಗೆ 2 ಭಾಷೆಗಳನ್ನು ಬಲ್ಲಂಥವರಾದರು. ಮತ್ತು ಇಂಗ್ಲೀಷ್ನ ಚೆನ್ನಾದಂಥ ತಿಳುವಳಿಕೆ ಇದ್ದದ್ದೇ ಹೌದು. ಇಷ್ಟೆಲ್ಲ ಇದ್ದವರಿಗೆ ಪ್ರಾಕೃತಾದಿ ಭಾಷೆಗಳು ಏನು ದೂರದ್ದಲ್ಲ. ಹೀಗೆ ಹಲವು ಭಾಷೆಗಳು ಮತ್ತು ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಅವರು ಪ್ರತ್ಯಕ್ಷವಾಗಿಯೂ ಪರೋಕ್ಷವಾಗಿಯೂ ದುಡಿದದ್ದಿರಬಹುದು. ಅವರ ಪ್ರಧಾನವಾದಂಥ ಪ್ರವೃತ್ತಿಯ ಮುಖವಲ್ಲದೇ ಇದ್ದರು. ಈಗ ಪತ್ರಿಕೋದ್ಯಮ ಇರಬಹುದು, ಚಲನಚಿತ್ರ ಇರಬಹುದು, ಬಾನುಲಿ ಕಾರ್ಯಕ್ರಮ ಇರಬಹುದು, ಇಂಥದ್ದನ್ನೆಲ್ಲ ಮಾಡಿಕೊಂಡು ಬಂದಿದ್ದಾರೆ. ಅಂದರೆ ಒಬ್ಬ ವಿದ್ವಾಂಸ ಎಷ್ಟೆಲ್ಲ ಬಗೆಯಲ್ಲಿ ಅವರು ತೆರೆಕೊಳ್ಳಬಲ್ಲರು, ಯಾವುದೆಲ್ಲ ಮಾಧ್ಯಮಗಳನ್ನು ಅವರು ಚಂದ ಕಾಣಿಸಿಕೊಡಬಲ್ಲರು ಅಂತ ಅನ್ನೋದು ನೋಡಿದಾಗ ಅದು ದೊಡ್ಡ ಶಕ್ತಿ, ಸಾಮರ್ಥ್ಯ ಅಂತ ನಮಗೆ ತಿಳಿಯುತ್ತದೆ. ಹೀಗೆ ಅನೇಕ ಜ್ಞಾನಶಾಖೆಗಳ, ವಿದ್ಯಾ ಪ್ರಭೇದಗಳ ಸೇತುವೆಗಳಾಗಿ ಅವರು ಕೆಲಸ ಮಾಡಿರುವಂಥದ್ದನ್ನು ನಾವು ಕಾಣಬೇಕು. ನಮ್ಮಲ್ಲಿ ಒಂದು ಮಾತುಂಟು, ಏಕಂ ಶಾಸ್ತ್ರ ಮಧೀಯಾನೋ ನಗಚ್ಚೆ ಶಾಸ್ತ್ರ ನಿರ್ಣಯಂ ಅಂತ. ಒಂದೇ ಶಾಸ್ತ್ರವನ್ನು ಓದ್ದವನಿಗೆ ಆ ಶಾಸ್ತ್ರದಲ್ಲೂ ತೀರ್ಮಾನ ಮಾಡುವ ಅರ್ಹತೆ ಬರೋಲ್ಲ ಅಂತ. ನಮ್ಮಲ್ಲಿ ಯಾರನ್ನು ನೋಡಿದ್ರು ಅನೇಕ ಶಾಸ್ತ್ರಗಳಲ್ಲಿ ಪಂಡಿತರಾಗಿದ್ದವರು ಒಂದೊಂದು ಶಾಸ್ತ್ರಗಳಿಗೆ ಜೀವ ತುಂಬಿದಂಥವರಾದರು ಅಂತ ಗೊತ್ತಾಗುತ್ತದೆ. ಈ ರೀತಿಯಾದ ದೃಷ್ಟಾಂತಗಳನ್ನು ನಾವು ಬನ್ನಂಜಿಯವರಲ್ಲಿ ಕೂಡ ಸಾರ್ಥಕವಾಗಿರೋದನ್ನು ಕಾಣಬಹುದು. ಆಮೇಲೆ ಅವರಿಗೆ ಭಾರತೀಯ ಪದ್ಧತಿಯಲ್ಲಿ ಗ್ರಂಥ ಸಂಪಾದನೆ ಇರ್ಬೋದು, ಸಂಶೋಧನೆ ಇರ್ಬೋದು, ವ್ಯಾಖ್ಯಾನ, ಟೀಕೆ, ಟಿಪ್ಪಣಿ, ಪಂಜಿಕಾ ಇಂಥದ್ದನ್ನೆಲ್ಲ ಬರೆದಂಥ ಅನುಭವ ಇದೆ. ಅಪಾರವಾದ ದುಡಿಮೆ ಮಾಡಿದ್ದಾರೆ. ಈಗ ಭಾರತೀಯ ವಿದ್ಯಾಕ್ಷೇತ್ರಗಳಲ್ಲಿ ದುಡಿಮೆ IKS ಅಂತ, ಇಂಡಿಯನ್ ನಾಲೆಜ್ ಸಿಸ್ಟಮ್ಸ್, BKS ಭಾರತೀಯ ನಾಲೆಜ್ ಸಿಸ್ಟಮ್ಸ್ ಅನ್ನೋದು ಮುನ್ನೆಲೆಗೆ ಬರ್ತಾ ಇದೆ. ಅದಕ್ಕೆ ಏನಾದರೂ ರೂಪರೇಖೆಗಳನ್ನು ಎಳೆಯಬೇಕು ಅಂದರೆ ಬನ್ನಂಜಿ ಅಂಥವರ ಬದುಕು ಬರಹಗಳನ್ನು ನೋಡಿದ್ರೂ ಕೂಡ ಪ್ರಯೋಜನ ಉಂಟು ಅಂತ ನನಗೆ ಅನಿಸುತ್ತದೆ. ಏಕೆಂತಂದರೆ ಅವರು ಎಷ್ಟೊಂದು ಗ್ರಂಥಗಳಿಗೆ ಕನ್ನಡದಲ್ಲಿಯೂ ಸಂಸ್ಕೃತದಲ್ಲಿಯೂ ವ್ಯಾಖ್ಯಾನ ಬರೆದಿದ್ದಾರೆ, ವಿವೃತ್ತಿ ಬರೆದಿದ್ದಾರೆ, ಟಿಪ್ಪಣಿ ಬರೆದಿದ್ದಾರೆ. ನಮಗೆ ಇವತ್ತು ಟೀಕೆ ಅಂತಂದರೆ ಆಕ್ಷೇಪ ಅನ್ನೋ ಅರ್ಥಕ್ಕೆ ಬಂದುಬಿಟ್ಟಿದ್ದೀವಿ ನಾವು. ಟೀಕಾ ಅಂದರೆ ಅದು ಒಂದು ವಿಸ್ತೃತವಾದ ವಿವರಣೆ, ಟಿಪ್ಪಣಿ ಅಂತಂದರೆ ಸಂಕ್ಷಿಪ್ತವಾದ ವಿವರಣೆ, ಪಂಜಿಕಾ ಅನ್ನೋದಕ್ಕೂ ಅದೇ ರೀತಿಯಾದ ಅರ್ಥ ಉಂಟು. ಇವೆಲ್ಲ ಒಂದೊಂದು ಭಾಷೆ ಬೇರೆ, ವೃತ್ತಿ ಬೇರೆ, ವಾರ್ತಿಕ ಬೇರೆ, ಟೀಕೆ ಬೇರೆ, ಟಿಪ್ಪಣಿ ಬೇರೆ, ಪಂಜಿಕಾ ಬೇರೆ, ಹೀಗೆ ಬೇರೆ ಬೇರೆ ರೀತಿಯಲ್ಲಿ ಒಂದು ಗ್ರಂಥವನ್ನು ವಿಶದೀಕರಿಸುವಂಥ ಪ್ರಯತ್ನ ಅಂಥದ್ದೆಲ್ಲ ಕೆಲಸವನ್ನು ಅವರು ಮಾಡ್ತಾ ಬಂದರು. ಸ್ವತಂತ್ರ ಗ್ರಂಥಗಳಿಗೆ ನಮ್ಮ ಪರಂಪರೆಯಲ್ಲಿ ಎಷ್ಟು ಗೌರವ ಇದೆಯೋ, ಮೌಲಿಕವಾದ ವ್ಯಾಖ್ಯಾನ ಗ್ರಂಥಗಳಿಗೂ ಅಷ್ಟೇ ಗೌರವ ಇದೆ. ಕೆಲವೊಮ್ಮೆ ಇನ್ನೂ ಒಂದಷ್ಟು ಹೆಚ್ಚು ಗೌರವ ಕೂಡ ಇದೆ ಅಂತ ಗೊತ್ತಾಗುತ್ತದೆ. ಅದನ್ನು ಕಂಡಾಗ ಇವರ ಕೆಲಸ ಯಾವ ರೀತಿಯಾದದ್ದು ಅಂತ ಗೊತ್ತಾಗುತ್ತದೆ. ಮತ್ತು ಇವರು ಯಾವುದನ್ನು
ಪಾಶ್ಚಾತ್ಯ ಪಂಡಿತರಿಂದ ತರಬೇತಿಗೊಂಡು ಮಾಡಿದ್ದಲ್ಲ, ಎಲ್ಲಿ ವಿಶ್ವವಿದ್ಯಾಲಯಗಳಿಗೆ ಹೋಗಿ ಸಂಶೋಧನಾ ಪದ್ಧತಿ ಕಲಿತದ್ದಲ್ಲ. ಏನದು? ಜಿಜ್ಞಾಸೆಯಿಂದ ವ್ಯವಸ್ಥಿತವಾಗಿ ದುಡಿದು ಸ್ಪಷ್ಟವಾಗಿ ನಿಸ್ಸಂದಿಗ್ಧ ಅನ್ನುವಂತೆ ಧೈರ್ಯದಿಂದ ತುಂಬ ಸುಂದರವಾದ ಭಾಷೆಯಲ್ಲಿ ಹೇಳಿದ್ರೆ ಅದೇ ಸಂಶೋಧನೆ ಆಗುತ್ತದೆ. ಬನ್ನಂಜಿಯವರ ಭಾಷೆಯಂತೂ ಅತ್ಯದ್ಭುತವಾದದ್ದು. ಮತ್ತೆ ನಿನ್ನೆ ತಾನೇ ನನ್ನ ಗೆಳೆಯ ಶಶಿಕಿರಣ್ ಕೂಡ ಅವರ ಸಂಸ್ಕೃತ ಭಾಷೆಯ ಸೊಗಸಿನ ಬಗ್ಗೆ ಮಾತನಾಡಿದ್ರಿಂದ ನಾನು ಅದರ ಬಗ್ಗೆ ಹೇಳೋಕ್ಕೆ ಹೋಗೋಲ್ಲ. ಆದರೆ ಇಷ್ಟನ್ನು ಹೇಳಬಹುದು, ಒಳ್ಳೆಯ ಸಂಸ್ಕೃತಕ್ಕೆ, ಒಳ್ಳೆಯ ಸಂಸ್ಕೃತ ಗದ್ಯಕ್ಕೆ ನನಗೆ ಒಂದು ನಿದರ್ಶನ ಕೊಡಿ ಅಂತಂದರೆ ಆ ನಿದರ್ಶನದ ಪಟ್ಟಿಯಲ್ಲಿ ಬನ್ನಂಜೆ ಗೋವಿಂದಾಚಾರ್ಯರು ಶಾಶ್ವತ ಸ್ಥಾನ ಪಡೆದಿದ್ದಾರೆ. ಇದು ಸ್ವಲ್ಪದ ಸಿದ್ಧಿಯಲ್ಲ. ಹಾಗೆ ಕನ್ನಡದಲ್ಲಿ ಅಪ್ಪಟ ಕನ್ನಡತನವನ್ನು ಉಳಿಸ್ಕೊಂಡ್ರು, ಅದು ಒಂದು ದೊಡ್ಡ ಶಕ್ತಿ. ಮತ್ತೆ ನೋಡಿ, ಅವರ ಯಾವುದೇ ಒಂದು ಪುಸ್ತಕ ತೆಗೆದು ನೋಡಿದ್ರೆ ನಮಗೆ ಶೀರ್ಷಿಕೆ ನೋಡಬೇಕಾಗಿಲ್ಲ, ಲೇಖಕ ಯಾರು ಅಂತ ನೋಡಬೇಕಾಗಿಲ್ಲ. ಸುಮ್ಮನೆ ಒಂದು 4 ವಾಕ್ಯಗಳನ್ನು ಓದಿದ್ರೆ, ಒಂದು ಖಂಡಿಕೆ ಪ್ಯಾರಾಗ್ರಾಫ್ ನೋಡಿದ್ರೆ ಗೊತ್ತಾಗುತ್ತೆ ಇದು ಬನ್ನಂಜೆ ಬರೆದಿದ್ದು. ಇದು ಬಹಳ ಮುಖ್ಯ. ಇದು ಭೈರಪ್ಪನವ್ರ ಬರವಣಿಗೆಯಲ್ಲಿ ಕಾಣಿಸುತ್ತೆ, ಕುವೆಂಪು ಅವ್ರ ಬರವಣಿಗೆಯಲ್ಲಿ ಕಾಣಿಸುತ್ತೆ, DVG ಅವ್ರ ಬರವಣಿಗೆಯಲ್ಲಿ ಕಾಣಿಸುತ್ತೆ, ಸೇಡಿಯಾಪು ಕೃಷ್ಣ ಭಟ್ರ ಬರವಣಿಗೆಯಲ್ಲಿ ಕಾಣಿಸುತ್ತೆ, ಗೋವಿಂದ ಪೈಗಳ ಬರವಣಿಗೆಯಲ್ಲಿ ಕಾಣಿಸುತ್ತೆ. ಹೀಗೆ ಕೆಲವು ಲೇಖಕರಲ್ಲಿ ಮಾತ್ರ ನಾವು ಈ ಬಗೆಯಲ್ಲಿ ಇದು ಅವರ ಶೈಲಿ ಅಂತ ಗೊತ್ತು ಮಾಡ್ಕೊಳ್ಳುವಂಥದ್ದು ಉಂಟು. ಹಾಗೊಂದು ಶೈಲಿಯನ್ನು ಅವರು ರೂಪಿಸಿಕೊಟ್ರು. ನಾನು ಅದನ್ನು ಕುರಿತು ಯಾರಾದರೂ ಅಧ್ಯಯನ ಮಾಡಿ ಇನ್ನು ವಿಸ್ತೃತ ಸಂಶೋಧನೆ ಮಾಡಿದ್ರೆ ಒಳ್ಳೆಯದು ಅಂತ ನಿವೇದಿಸ್ತೀನಿ. ನಮ್ಮ ಸತ್ಯಕಾಮರು, ಬನ್ನಂಜಿಯವರು ಇವತ್ತು ನಮ್ಮ ಜೊತೆ ಇರಬೇಕಾಗಿತ್ತು, ಲಕ್ಷ್ಮೀಶ ತೋಳ್ಪಾಡಿಯವರು ಮತ್ತು ವೀಣಾ ಅವರು. ಇವರು 4 ಒಂದು ಭಾಷಾ ಶೈಲಿ ಇದೆಯಲ್ಲ, ಕನ್ನಡ ಭಾಷಾ ಶೈಲಿ, ಅದು ಒಂದು ಘರಾನ ಅಂತೀವಲ್ಲ, ಒಂದು ಬಾನಿಗೆ ಬರ್ತಕ್ಕಂಥದ್ದಾಗಿದೆ. ಅದಕ್ಕೆ ಅದರದೇ ಆದ ಸೊಗಸು, ಅದರದೇ ಆದ ಲಾವಣ್ಯ ಉಂಟು. ಆ ಕಸುಬು, ಆ ಅಡಕ, ಆ ಚಿಕ್ಕ ಚಿಕ್ಕ ವಾಕ್ಯಗಳು, ಆ ಅಚ್ಚಗನ್ನಡತನ ಮತ್ತೆ ದ್ರವೀಯವಾದಂಥ ಪ್ರವಾಹ ಶೈಲಿ, ಇವೆಲ್ಲ ತುಂಬ ವಿಶೇಷವಾದದ್ದು ಅಂತ ನನಗೆ ಅನಿಸುತ್ತದೆ. ಆಮೇಲೆ ಅವರಲ್ಲಿ ನಾವು ಕಾಣುವ ಒಂದು ವಿಶಿಷ್ಟತೆ ಏನಂತಂದರೆ, ಸಾಮಾನ್ಯಕ್ಕೆ ಮಾಧ್ವವಲಯ ದ್ವೈತ ಪ್ರಪಂಚ ಅಂತಂದರೆ ಹೆಚ್ಚು ಮಡಿ ಅಂತ ಲೋಕದಲ್ಲಿ ಪ್ರಖ್ಯಾತವಾಗಿದೆ. ಅವರು ಅದರ ಬಹಿರಂಗಕ್ಕೆ ಒಂದು ಫ್ಯಾಷನ್ ಅನ್ನು ತಂದರು, ಅಂತರಂಗದ ಮಡಿಯನ್ನು ಹಾಗೆ ಉಳಿಸಿದರು. ಇದು ವಿಶೇಷವಾದಂಥ ಕೆಲಸ. ಮತ್ತೆ ಇನ್ಯಾರು ಮಾಡಿದಂತೆ ನನಗೆ ಗೊತ್ತಿಲ್ಲ, ಇದ್ದರೆ ನನಗೆ ಗೊತ್ತಿಲ್ಲ. ಅಂದರೆ ಇದಕ್ಕೊಂದು ಬಹಿರಂಗದಲ್ಲಿ ಫ್ಯಾಷನ್, ಒಂದು ಲಾವಣ್ಯವನ್ನು ತಂದರು, ಅಂತರಂಗದ ಮಡಿಯನ್ನು ಹಾಗೆ ಉಳಿಸಿದರು. ಅವರ ಬರವಣಿಗೆಯನ್ನು, ಅವರ ಬದುಕನ್ನು ನೋಡಿದವರಿಗೆ ಗೊತ್ತಾಗುತ್ತೆ ಇದು ಮಾಡೋದು ಕಷ್ಟ ಇದೆ. ಹಾಗಾಗಿ ಅವ್ರನ್ನ ಕುರಿತು ಅವರದೇ ಸಂಪ್ರದಾಯದಲ್ಲಿ ಆಕ್ಷೇಪಗಳು ಕೂಡ ಇದೆ. ಆ ಆಕ್ಷೇಪಗಳಿಂಥವು, ಅದಕ್ಕೆ ಹೇಗೆ ಉತ್ತರ ಕೊಡಬೇಕು, ಅವುಗಳ ಸಾಧಕ ಬಾಧಕ ಏನು, ಅದನ್ನು ನಮ್ಮ ಕುತ್ಪಾಡಿಯವರಾಗಲಿ ಮತ್ತು ವಿಜಯ ಸಿಂಹ ಅವರಾಗಲಿ ಇಂಥವರು ಹೇಳಬೇಕಾಗುತ್ತದೆ. ನಾನು ಆ ಶಕ್ತಿ ಹೊಂದಿದವನಲ್ಲ. ಆದರೆ ಇಷ್ಟನ್ನಂತೂ ಹೇಳ್ಬೋದು, ಎ ಒರಿಜಿನಲ್ ಮೈಂಡ್ ಇನ್ ಎನಿ ಡೊಮೈನ್ ಆಫ್ ನಾಲೆಜ್ ವಿಲ್ ಆಲ್ವೇಸ್ ಬಿ ಕಂಟೆಸ್ಟೆಡ್. ಆಕ್ಷೇಪ ಮಾಡಿಯೇ ಮಾಡ್ತಾರೆ. ನಿಂದಂತೂ ನೀತಿ ನಿಪುಣ ಇದು ವಾಸ್ತುವಂತೂ ಲಕ್ಷ್ಮೀ ಸಮಾವಿಶತು ಗಚ್ಚತು ವಾ ಯಥೇಷ್ಟಂ ಅಂತ ಭರ್ತೃರು ಹೇಳದಂತೆ ತಿಳಿಸಬೇಕಾಗುತ್ತದೆ. ಅಂದರೆ ಒಂದು ಸ್ವೋಪಜ್ಞವಾದ ಮನಸ್ಸಿಗೆ ತನ್ನ ಮನೆಯಿಂದಲೇ ವಿರೋಧ ಬರುತ್ತದೆ, ತನ್ನ ಮನದಲ್ಲಿಯೂ ಸಾಕಷ್ಟು ವಿರೋಧಗಳಿರ್ತವೆ. ಆ ಪ್ರಶ್ನೆಗಳ ಜೊತೆಗೆ ಬೆಳೀಬೇಕು, ಅದಕ್ಕೆ ಧೈರ್ಯ ಬೇಕು, ಕೆಚ್ಚಬೇಕು. ಅದನ್ನು ಕೂಡ ನಾವು ಬನ್ನಂಜಿಯವರಲ್ಲಿ ಯಥೇಷ್ಟವಾಗಿ ಕಾಣ್ತೀವಿ. ಈ ಮನೋಧರ್ಮ ಬೇಕು. ಈ ಒಂದು ಹಿಂಡನಗಲಿದ ಒಂಟಿ ಗಜದಂಥ ಒಂದು ಭಾವ ಇದೆಯಲ್ಲ, ಅದು ಅಂಥ ವಿದ್ವಾಂಸರನ್ನ ನಿರ್ಮಾಣ ಮಾಡುತ್ತದೆ ಅಂತ. ನೀವು ಅವರನ್ನು ಒಪ್ಪದೇ ಇರಬಹುದು, ಅವರನ್ನು ಉಪೇಕ್ಷೆ ಮಾಡೋಕ್ಕಾಗಲ್ಲ. ಇದು ಎಷ್ಟು ದೊಡ್ಡ ಬಲ ಅಲ್ವಾ? ಏಕೆಂದರೆ ಜಗತ್ತಿನಲ್ಲಿ ಎಲ್ಲರಿಗೂ ಒಪ್ಪಿಗೆ ಆಗುವಂಥ ಎಲ್ಲ ವಸ್ತುಗಳು ಇಲ್ಲ, ಯಾವುದಕ್ಕೂ ಇದೇ ಇರುತ್ತದೆ. ಅಂತಹ ಮಹಾವಿದ್ವಾಂಸ ಕರ್ಕಶವಾದ ಬರವಣಿಗೆ ಒಂದು ಮಹಿಮಪಟ್ಟ ಅವನು ಹೇಳ್ತಾನೆ, ಸೂರ್ಯ ಅಂತ ಜಗಚ್ಚಕ್ಷು, ಅವನು ಲೋಕಸಾಕ್ಷಿ. ಅವನು ಉದಯಿಸಿದಾಗ ಕೇಚಿತ್ ನಿಮೀಲಂತಿ, ಕೇಚಿತ್ ಉನ್ಮೀಲಂತಿ, ಕೇಚಿತ್ ದ್ವಮಂತಿ, ಕೇಚಿತ್ ಕೃಷಂತಿ ಆಗುತ್ತವೆ. ಕೆಲವು ಅರಳತ್ವೆ, ಕೆಲವು ಕೆರಳತ್ವೆ, ಕೆಲವು ನಲಿಯತ್ವೆ, ಕೆಲವು ನುಲಿಯತ್ವೆ, ಕೆಲವು ಮುದುಳತ್ವೆ, ಕೆಲವು ಮೆರೆಯುತ್ತವೆ, ಹೀಗಾಗುತ್ತದೆ. ಆದರೆ ಅದಕ್ಕೆ ಸಂಕೋಚ ಪಡಬೇಕಾಗಿಲ್ಲ. ಹಾಗಂತ ಉಡಾಫೆತನವಾಗಲಿ, ಅಹಂಕಾರವಾಗಲಿ, ಧಿಕ್ಕಾರವಾಗಲಿ ಬೇಕಾಗಿಲ್ಲ. ಗೌರವಪೂರ್ಣವಾದ ಅಭಿಪ್ರಾಯ ಭೇದಕ್ಕೆ ಅದರದೇ ಆದ ಮೌಲಿಕ ಒಂದು ಸ್ಥಾನ ಇದೆ ಅಂತ ಈಗಷ್ಟೇ ಆದರಣೀಯರಾದ ನ್ಯಾಯಮೂರ್ತಿಗಳು ಹೇಳಿದ್ರಲ್ವ. ಬನ್ನಂಜಿಯವರದು ಈ ಬಗೆಯಾದ ಶಕ್ತಿ ಅಂತ ನಾನು ಭಾವಿಸಿದ್ದೀನಿ. ಆಮೇಲೆ ಅವರು ಎಷ್ಟು ತಮ್ಮನ್ನು ತೆತ್ತುಕೊಂಡ್ರು ಜ್ಞಾನಕ್ಕೆ ಅನ್ನೋದನ್ನು ಕಾಣಬೇಕು.
ಸಾಮಾನ್ಯಕ್ಕೆ ವಾಗ್ಮಿಗಳಾದವರಿಗೆ ಎಷ್ಟೋ ಬಾರಿ ಬರವಣಿಗೆಗೆ ಮನಸ್ಸು ಬರೋಲ್ಲ. ಖ್ಯಾತ ಕನ್ನಡ ವಿದ್ವಾಂಸರಾಗಿದ್ದವರು, ಕನ್ನಡ, ಇಂಗ್ಲಿಷ್, ಸಂಸ್ಕೃತ 3 ಭಾಷೆಗಳನ್ನು ಚೆನ್ನಾಗಿ ಅರತು ನುರಿತಂತಹ ಒಳ್ಳೆ ಸಹೃದಯಾಭಿ ವ್ಯಕ್ತಿಯ ಒಂದು ಶಿಖರ ಅಂತ ಹೇಳ್ಬೋದಾದವರು ತೀನು ಶ್ರೀಕಂಠಯ್ಯನವರು. ಅವರು ಹೇಳ್ತಾರೆ, ಓದು ಬರಹದ ಶತ್ರು ಅಂತ. ತಮ್ಮ ಬದುಕಿಗೆ ತಾವು ಅನ್ವಯಿಸಿಕೊಂಡು ಗಾದೆ ಮಾಡ್ತಾರೆ, ಓದು ಬರಹದ ಶತ್ರು ಅಂತ. ಹಾಗಾಗುತ್ತದೆ. ಅದೇ ರೀತಿ ಎಷ್ಟೋ ಜನ ಬರವಣಿಗೆ ಮಾಡುವವರಿಗೆ ಮಾತನಾಡಕ್ಕಾಗುವುದಿಲ್ಲ. ಶತೇಶು ಜಾಯತೆ ಶೂರಃ ಸಹಸ್ರೇಶು ಚ ಪಂಡಿತಃ ವಕ್ತಾ ದಶಸಹಸ್ರೇಶು ಶ್ರೋತಾ ಭವತಿ ವಾನವ ಅಥವಾ ದಾತಾ ಭವತಿ ವಾನವ ಅಂತ ವಸುದೇವ ಹಿಂಡಿ ಎನ್ನುವ ಒಂದು ಜೈನ ಗ್ರಂಥದ ಮಾತು ಬರ್ತದೆ. ಹಾಗಿರುವಾಗ 10,000 ಮಂದಿನಲ್ಲಿ ಒಬ್ಬ ವಾಗ್ಮಿನೋ ಏನೋ ಅಂತ ಕೆಲವೊಮ್ಮೆ ಹೇಳುವಂಥದ್ದುಂಟು. ಟೆಸ್ಟ್ ಮ್ಯಾಚಲ್ಲಿ ಹೀರೋ, ಆದರೆ 2020ನಲ್ಲಿ 0 ಅಂತ. ಹೀಗಾಗಿಬಿಡುತ್ತದೆ. ಎಲ್ಲ ರೀತಿಯಾದ ಸಮರ್ಥ ಶಕ್ತಿ ಎಲ್ಲರಿಗೂ ಇರೋದಿಲ್ಲ. ಬನ್ನಂಜಿಯವರು ವಿಪುಲವಾಗಿ ಮಾತನಾಡಿದ್ರು. ಅನೇಕ ಸಾವಿರ ಗಂಟೆಗಳಷ್ಟು ಅವರ ಧ್ವನಿಮುದ್ರಿತವಾದಂಥ ಮಾತುಗಳೇ ಉಂಟು. ಅಷ್ಟೇ ಬರವಣಿಗೆಯನ್ನು ಕೂಡ ಮಾಡಿದ್ದಾರೆ ಅಂತ ಗೊತ್ತಾಗುತ್ತದೆ. ಅಂದರೆ ಒಂದು ಇನ್ನೊಂದಕ್ಕೆ ವಿರೋಧ ಅನ್ನುವುದನ್ನು ಅವರು ಇಲ್ಲ ಅಂತ ತೋರ್ಪಡಿಸಿದರು. ಈ ರೀತಿಯಾಗಿ ಪರಸ್ಪರ ಆಗಬಲ್ಲಂಥ ಎಷ್ಟೋ ವಿಚಾರಗಳಿಗೆ ಒಂದು ಸಮನ್ವಯವನ್ನು ಅವರು ಕಾಣಿಸಿದ್ರು. ನಮಗೆ ಈ ಯುಗದಲ್ಲಿ ಬೇಕಾಗಿರುವುದು ಸಮನ್ವಯ. ಆ ಸಮನ್ವಯದ ಕಡೆಗೆ ನಾವು ಗಮನ ಹರಿಸಬೇಕು. ಆ ಸಮನ್ವಯಕ್ಕೊಂದು ಸದ್ಭಾವನೆ ಇರಬೇಕು. ತುಟಿಯಂಚಿನ ಸಮನ್ವಯ ಯಾವತ್ತೂ ಸಮನ್ವಯ ಆಗೋಲ್ಲ. ಅಂತರಂಗದಲ್ಲಿ ಹಾಲ ತುಂಬಿಕೊಂಡು ಬಾಯಲ್ಲಿ ಅಮೃತವನ್ನು ಸುರಿಸೋಕೆ ಆಗೋದೇ ಇಲ್ವಲ್ಲ. ಆದರೆ ಸಮನ್ವಯ ಅಂತಂದ್ರೆ ತೆಲುಗಿನಲ್ಲಿ ಒಂದು ಗಾದೆ ಇದೆ, ಅಂದರ್ಕಿ ಮುಂಚೆ ಅನಂತಯ್ಯ ಅಂತ ಆಗಬೇಕಾಗಿಲ್ಲ. ನಮ್ಮ ನೆಲೆಗಳಲ್ಲಿ ನಿಂತೇ ನಮ್ಮ ಸತ್ಯಗಳಿಗೆ ಅಂಟಿಕೊಂಡೇ ನಾವು ಸಮ್ಯಕ್ಕಾದ ಅನ್ವಯವನ್ನು ಮಾಡಬಹುದು. ಹೀಗಾಗಿ ಆ ಒಂದು ಅಸಮದಲ್ಲಿ ಸಮತೆಯನ್ನು, ವಿಷಮದಲ್ಲಿ ಮೈತ್ರಿಯನ್ನು, ಅಸಮಂಜಸದಿ ಸಮನ್ವಯ ಸೂತ್ರ ನಯವ ವ್ಯಸನಮಯ ಸಂಸಾರದಲ್ಲಿ ವಿನೋದವ ಕಾಣ್ಬ ರಸಿಕತೆಯೇ ಯೋಗವೆಲು ಮಂಕುತಿಮ್ಮ. ಬನ್ನಂಜಿಯವರು ಅಂತ ಒಳ್ಳೆಯ ರಸಿಕರಾಗಿದ್ದರು. ಆ ಒಂದು ಪ್ರೀತಿಯನ್ನ, ಸ್ನಿಗ್ಧತೆಯನ್ನ ಅವರು ಉಳಿಸಿಕೊಳ್ಳಬಲ್ಲವರಾಗಿದ್ದರು. ಅದಕ್ಕೆ ಒಂದು ಕಾರಣ ಅವರಿಗಿದ್ದ ಹಾಸ್ಯ ಮನೋಧರ್ಮ ಅಂತಲೂ ಗೊತ್ತಾಗುತ್ತದೆ. ಹೀಗೆ ಹಲವು ಕಾರಣಗಳಿಗಾಗಿ ಅನುಕರಣೀಯರಾಗಿದ್ದಾರೆ, ಹಲವು ಕಾರಣಗಳಿಗಾಗಿ ಸ್ಮರಣೀಯರಾಗಿದ್ದಾರೆ. ಇಂಥ ಮಹನೀಯರ ಈ 90 ವರ್ಷಗಳ ಆರಾಧನೆ, 90 ವರ್ಷಗಳ ಅವರ ಹುಟ್ಟದ ಮೇಲೆ ತುಂಬಿರುವ ಕಾರಣ ನಡೀತಾ ಇರುವಂಥ ಆರಾಧನೆ ನಮಗೂ ಕೂಡ ಸಮಾರಾಧನೆಯಾಗಲಿ ಎನ್ನುವ ಒಂದು ವಿಶ್ವಾಸದಿಂದ, ಹಾರೈಕೆಯಿಂದ ನನ್ನ ಮಾತುಗಳನ್ನು ಮುಗಿಸ್ತೀನಿ. ಧನ್ಯವಾದ.